ರೆಸಿಪಿ ಕಬಾಬ್ ಮಾಡ್ತಾಯಿದ್ದೇನೆ ಸ್ಪೆಷಲಾಗಿ. ಒಂದು ಬಾಣಲೆ ತಗೊಂಡು ಅದಕ್ಕೆ ಒಂದು ಮೊಟ್ಟೆ ಹಾಕ್ಕೋಬೇಕು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡಿಕೊಂಡು ಅದರಲ್ಲಿ ಕಾಲು ಭಾಗದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋಬೇಕು. ಸ್ವಲ್ಪ ರೆಸಿಪಿ ಚೆಂದ ಬರುತ್ತೆ. ಸ್ವಲ್ಪ ಚಿಕನಿಯಷ್ಟು ಅರಸಿನ ಹುಡಿ ಹಾಕಬೇಕು. ಆಮೇಲೆ ಕಬಾಬ್ ಪೌಡರ್ ಹಾಕ್ಕೋಬೇಕು. ಕಬಾಬ್ ಪೌಡರ್ ಹಾಕ್ಕೊಂಡು ಕೊತ್ತಂಬರಿ, ಬೇವಿನ ಸೊಪ್ಪು ಹಾಕ್ಕೋಬೇಕು. ಬೇವಿನ ಸೊಪ್ಪು ಅದನ್ನು ಚಿಕ್ಕ ಚಿಕ್ಕ ಕಟ್ ಮಾಡಿ ಹಾಕ್ಕೋಬೇಕು. ಚಿಕ್ಕ ಚಿಕ್ಕ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ರೆಸಿಪಿ ಬರುತ್ತೆ. ಅದು ರೋಸ್ಟ್ ಆಗುವಾಗ ತಿನ್ನಲಿಕ್ಕೆ ಚೆಂದ ಆಗುತ್ತೆ. ಮತ್ತೊಂದು ಅರ್ಧ ಭಾಗದಷ್ಟು ಲಿಂಬೆಹಣ್ಣನ್ನು ತಗೊಬೇಕು. ಅರ್ಧ ಭಾಗದಷ್ಟು ಲಿಂಬೆಹಣ್ಣು ತಗೊಂಡು ಅದನ್ನೆಲ್ಲ ಕ್ಲೀನ್ ಮಾಡಿ ಅದರ ರಸವನ್ನು ಹಾಕಬೇಕು. ಎಲ್ಲ ಅದರ ರಸವನ್ನು ಹಾಕ್ಕೊಂಡು ಅದರ ಬೀಜವನ್ನೆಲ್ಲ ತೆಗೆಯಬೇಕು. ಬೀಜ ಬೀಳಬಾರ್ದು, ಕೈ ಆಗ್ತದೆ. ತೆಗೆದು ಮಿಕ್ಸ್ ಮಾಡಬೇಕು. ಫುಲ್ ಅದು ಮೆಲ್ಟ್ ಆಗೋ ತನಕ ಮಿಕ್ಸ್ ಮಾಡಬೇಕು, ಅಂಟು ಬರುವ ತನಕ. ಇಲ್ಲದ್ರೆ ಅದು ಕಬಾಬ್ಗೆ ಹಿಡಿಯೋದಿಲ್ಲ. ಅಂಟು ಬರುವ ತನಕ ಮಿಕ್ಸ್ ಮಾಡ್ಕೋಬೇಕು. ಇದು ರೆಸಿಪಿ ಚೆಂದ ಆಗುತ್ತೆ. ನೀವೆಲ್ಲ ಮನೆಯಲ್ಲಿ ಮಾಡ್ಕೊಳ್ಳಿ. ಮತ್ತು ಉಪ್ಪೆಲ್ಲ ಅದರಲ್ಲಿ ಇರ್ತದೆ, ನಮಗೆ ಬೇಕಾದರೆ ಸ್ವಲ್ಪ ಹಾಕ್ಕೊಳ್ಳಿ. ಹಾಕ್ಕೊಂಡು ಮಿಕ್ಸ್ ಮಾಡಿ. ಹೇಳಿದೆಲ್ಲ ತುಂಬ ಅಂಟು ಬರುವ ತನಕ ಮಿಕ್ಸ್ ಮಾಡ್ಕೋಬೇಕು. ನೀವು ಮಾಡಿ, ಮನೆಯಲ್ಲೆಲ್ಲ ಮಾಡಿ. ಇದು ತುಂಬ ಒಳ್ಳೆಯದು. ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಒಳ್ಳೆಯದಾಗುತ್ತೆ. ಮಿಕ್ಸ್ ಮಾಡಿ ಆದಮೇಲೆ ಟೇಸ್ಟ್ ನೋಡಬೇಕು. ಯಾಕೆಂದರೆ ಮಸಾಲದಲ್ಲಿ ಉಪ್ಪು ಇರುತ್ತೆ. ನಾವು ಸ್ವಲ್ಪ ಉಪ್ಪು ಹಾಕಿದ್ದೇವಲ್ಲ, ಉಪ್ಪು ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಅಂತ ಸ್ವಲ್ಪ ಟೇಸ್ಟ್ ನೋಡಬೇಕು. ಟೇಸ್ಟ್ ನೋಡಿಕೊಂಡು ಕಮ್ಮಿ ಇದ್ದರೆ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಬೇಕು. ಆಮೇಲೆ ಕಬಾಬ್ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇವೆ. ಅದನ್ನು ಒಂದೊಂದನ್ನೇ ತೆಗೆದುಕೊಂಡು ಹಾಕಬೇಕು. ಅದು ಕೆಲವು ಜಾಯಿಂಟ್ ಇರ್ತದೆ, ಹಾಗೆ ಅದನ್ನು ಒಂದೊಂದೇ ಪೀಸನ್ನು ಹಾಕಿದರೆ ಮಸಾಲ ಚೆಂದ ಹಿಡಿತದೆ. ಅದಕ್ಕೋಸ್ಕರ ನಾವು ಒಂದೊಂದೇ ಪೀಸನ್ನು ತೆಗೆದುಕೊಂಡು ಹಾಕ್ತಾಯಿದ್ದೇವೆ. ನೀವು ನಿಮಗೆ ಹೇಗೆ ಬೇಕಿದ್ದರೆ ಹಾಗೆ ಹಾಕ್ಕೋಬೋದು. ಯಾಕೆಂದರೆ ಅದು ಮಸಾಲ ಹಿಡಿಬೇಕಲ್ಲ, ಅದಕ್ಕೆ ನಾನು ಬೇರೆ ಬೇರೆ ಮಾಡಿಕೊಂಡು ಹಾಕ್ತಾಯಿದ್ದೇನೆ. ಹಾಕ್ಕೊಂಡು ಚೆಂದ ಮಾಡಿ ಮಿಕ್ಸ್ ಮಾಡ್ಕೋಬೇಕು. ಈ ಹೋಟೆಲ್ ಕ್ಯಾಂಟೀನಲ್ಲೆಲ್ಲ ಹೀಗೆ ಮಾಡೋದಿಲ್ಲ. ಅವರು ಕ್ಯಾನ್ ಫ್ಲವರ್ ಇದೆಲ್ಲ ಹಾಕ್ತಾರೆ, ಮೈದೆಲ್ಲ ಹಾಕ್ತಾರೆ. ಮನೆಯಲ್ಲಿ ಮಾಡುವಾಗ ನಾವು ಹೀಗೆ ಮಾಡಿದರೆ ಚೆಂದ ಆಗುತ್ತೆ. ಕೋಟಿಂಗ್ ಎಲ್ಲ ಇರುತ್ತೆ, ಚೆಂದ. ರೆಸಿಪಿ ಕೂಡ ಚೆಂದ ಆಗುತ್ತೆ. ಮನೆಯಲ್ಲಿ ಮಾಡಿ ನೀವು, ತುಂಬ ಚೆಂದ ಆಗುತ್ತೆ. ನಾನು ಯಾವಾಗಲೂ ಮಾಡ್ತೇನೆ, ನಿಮಗೆ ಗೊತ್ತಾಗಬೇಕಲ್ಲ. ಸ್ವಲ್ಪ ಹೊತ್ತು ಮಸಾಲ ಮಾಡಿ ಇಟ್ಕೋಬೇಕು. ಅದು ಸ್ವಲ್ಪ ಉಪ್ಪೆಲ್ಲ ಹಿಡಿಬೇಕು, ಮಸಾಲೆ ಎಲ್ಲ ಹಿಡಿಬೇಕಲ್ಲ, ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಇಲ್ಲಿ ಗ್ಯಾಸ್ ಸ್ಟವ್ಗೆ ಹೊತ್ತಿಸಿ ಎಣ್ಣೆಯನ್ನು ಬಿಸಿ ಮಾಡಬೇಕು. ಎಣ್ಣೆ ಬಿಸಿ ಆಗ್ತಾ ಇದೆ, ತುಂಬ ಬಿಸಿ ಆಗಬೇಕು ಎಣ್ಣೆ. ಅರ್ಧ ಬಿಸಿ ಆದರೆ ಕಬಾಬಿಗೆ ಎಣ್ಣೆ ಹಿಡಿತದೆ. ಅದನ್ನ ಎಣ್ಣೆ ಎಳೆದುಕೊಂಡ್ರೆ ಅದು ಸರಿಯಾಗೋದಿಲ್ಲ. ರೋಸ್ಟ್ ಆದಮೇಲೆ ಒಂದೊಂದನ್ನೇ ಮೆಲ್ಲ ಬಿಡಬೇಕು. ಬಿಡುವಾಗ ನೋಡಿ ಹಾಗೆ ಬರಬೇಕು ಸೌಂಡ್. ಹೀಗೆ ಬಂದರೆ ಎಣ್ಣೆ ಬಿಸಿಯಾಗಿದೆ ಅಂತ ಹತ್ರ. ಆವಾಗ ಸ್ವಲ್ಪ ರೆಸಿಪಿ ಕೂಡ ಆಗ್ತದೆ, ಚೆಂದ ಆಗ್ತದೆ. ಅದರಿಂದ ಕಬಾಬ್ಗೆ ಎಣ್ಣೆ ತುಂಬ ಹಿಡಿಯೋದಿಲ್ಲ, ಬಿಡ್ತದೆ. ಇಲ್ಲದ್ರೆ ಎಣ್ಣೆ ಬಿಸಿ ಆಗಲಿಲ್ಲದ್ರೆ ಅದು ಚೆಂದ ಆಗೋದಿಲ್ಲ. ಒಂದೊಂದೇ ಬಿಡಬೇಕು. ನಾನೀಗ ಸ್ವಲ್ಪ ಬಿಡ್ತಾ ಇದ್ದೇನೆ. ಅದು ರೋಸ್ಟ್ ಆಗೋ ತನಕ ಕಾಯಬೇಕು. ಆಮೇಲೆ ಸ್ವಲ್ಪ ಮಡಚಿ ಹಾಕುವ, ಇಲ್ಲದ್ರೆ ಅದು ಒಂದೇ ಸೈಡ್ ಕಾದಿರ್ತದೆ. ನಿಮಗೆ
ನಿಮಗೆ ಹೇಗೆ ಬೇಕಂತ ಗೊತ್ತಿಲ್ಲ. ನನಗೆ ಸ್ವಲ್ಪ ರೆಸಿಪಿ ಆಗಬೇಕು, ರೋಸ್ಟ್ ಆಗಬೇಕು. ರೋಸ್ಟ್ ಆದರೆ ಅದು ತಿನ್ನಲಿಕ್ಕೆ ಚೆಂದ ಆಗುತ್ತೆ. ರೋಸ್ಟ್ ಆಗ್ತಾ ಬರ್ತಾ ಇದೆ. ಈ ಥರ ಸಿಂಬಲ್ ಬಂದರೆ ಅದು ಕಾಯ್ತಂತ ಅರ್ಥ. ಆದಮೇಲೆ ರೋಸ್ಟ್ ಆಗ್ತಾ ಬಂತು, ಇನ್ನು ತೆಗೆಯುವ. ಇವತ್ತಿನ ವಿಡಿಯೋ ನಿಮಗೆ ಒಳ್ಳೆಯದಾದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ. ನೋಡಿ, ಕಬಾಬ್, ಇವತ್ತಿನ ಸ್ಪೆಷಲ್ ಕಬಾಬ್ ರೆಡಿ. ನಮಸ್ತೆ.